ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಮಾನವಾರ್ಥಮಾವಿರ್ಭೂತ ಮಾನಮೇ ಆದಿಲಕ್ಷಿತಂ ಶಿವರೂಪಂ ಶಿವಾನಂದಂ ಮಂದ್ಯಂ ಮಂದೇ ಜಗದ್ಗುರು ಪ್ರಾತಸ್ಮರಣೀಯ ಪರಮಾರಾಧ್ಯ ಶಿವಾನಂದಪ್ಪಂಗಳ ಅಡಿಧಾವರಿಗಳಲ್ಲಿ ಅನಂತ ಕೋಟಿ ನತಮಸ್ತಕನಾಗಿ ಈ ಒಂದು ಪುಣ್ಯಮಯ ವೇದಿಕೆಗೆ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕುಷ್ಟಗಿಯ ಮದ್ದಾನೇಶ್ವರದ ಅಪ್ಪಾಜಿಯವರ ಚರಣಾರವಿಂದಕ್ಕೂ ಹಾಗೂ ಮುದೇನೂರು ಅಪ್ಪಾಜಿಯವರ ಚರಣಾರವಿಂದಕ್ಕೂ ನತಮಸ್ತಕನಾಗಿ ಎಲ್ಲ ಮರಕಟ್ಟಿನ ಗ್ರಾಮದ ಅದ್ಭುತವಾಗಿ ಬರಗಾಲದ ಬಂಟ ಬಂಜೆತರ ನಿವಾರಕ ಸಕಲ ದುಃಖ ನಿವಾರಕನಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಜೊತೆಗೆ ರಥೋತ್ಸವವನ್ನು ಏನು ಅದ್ಧೂರಿಯಾಗಿ ಹೆಂಗೆ ಕಲಬುರಗಿ ನಾಡಿನೊಳಗೆ ನಡೀತದೋ ಹಂಗೆ ಎಲ್ಲ ಮರಕಟ್ಟಿನ ಸದ್ಭಕ್ತರು ಕೂಡಿ ಅದ್ಭುತವಾಗಿ ಇಂಥ ಒಂದು ರಥವನ್ನು ನಿರ್ಮಾಣ ಮಾಡಿದ್ದೀರಿ. ಯಾಕಂದ್ರೆ ಮುಮ್ಮಲ ಜಾತವಾದ ಈ ಶರೀರವನ್ನು ಜಾತ್ರೆ ಅಂದ್ರೆ ಮೂರನ್ನು ಕಳೆದು ಎಲ್ಲ ಅಹಂಕಾರವನ್ನು ಕಳೆದು ಅಲಂಕಾರ ರೂಪವಾಗಿ ಪರಮಾತ್ಮನಿಗೆ ಸರ್ವರು ಸಮವೆಂದು ಈ ಒಂದು ರಥೋತ್ಸವವನ್ನು ಎಳೆಯುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಇದು ಏನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಕಳೆದು ಸಮನ್ವಯತೆಯನ್ನು ತೋರಿಸ್ತದ. ಅಂಥ ಸಮನ್ವಯತೆಯ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು, ಅನೇಕ ಎಲ್ಲ ಬಸವ ಕೇಂದ್ರದವರು, ಅನೇಕ ಶಿವಾನಂದ ಪರ ಮಠದವರು, ಎಲ್ಲ ಗುರುವಿನ ಹಿರಿಯರು ಕೂಡಿ ಮತ್ತು ತಾಯಂದಿರು, ಮುದ್ದು ಮಕ್ಕಳು ಎಲ್ಲ ಕೂಡಿಕೊಂಡು ಇನ್ನೊಂದು ಅದ್ಭುತವಾಗಿ ಈ ಒಂದು ರಥೋತ್ಸವದ ಕಾರ್ಯಕ್ರಮವನ್ನು ಜರುಗುತ್ತದೆ. ಅದಕ್ಕೆ ಆ ಶಿವಾನಂದನ ಕೃಪಕಟಾಕ್ಷ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನೊಂದು ಅಕೃಪವನ್ನು ಸೇವೆಯನ್ನು ಗುರುಪಾದ ಕಲ್ಪಿಸಿ ಮಂಗಲ ಮಾಡ್ತೇನೆ. ಶರಣ ಈಗ ನಿಮ್ಮೆಲ್ಲರನ್ನು ಕುರಿತು ಈ ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಗೌಡ ಪಾಟೀಲ್ ಅವರು ನಮ್ಮೆಲ್ಲರನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಪ್ರಾರ್ಥನೆ. ಮರ್ಕಟ್ ಗ್ರಾಮದ ಶರಣ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನೂತನ ರಥೋತ್ಸವ ಪ್ರಾರಂಭೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಉಭಯ ಶ್ರೀಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತು ಮರ್ಕಟ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಏನು ಶರಣ ಬಸವೇಶ್ವರ ಇವತ್ತು ಗುಲ್ಬರ್ಗಾದಲ್ಲಿ ಶರಣ ಬಸವೇಶ್ವರ ಜಾತ್ರೆ ಹೆಂಗೆ ನಡೀತೈತಿ, ಪ್ರತಿ ವರ್ಷದಂತೆ ಮರ್ಕಟ್ ಗ್ರಾಮದಲ್ಲಿ ಕೂಡ ನಡೀತಾ ಇತ್ತು. ವಿಶೇಷವಾಗಿ ಈ ವರ್ಷ ನೂತನ ಹೊಸ ರಥೋತ್ಸವವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಮರ್ಕಟ್ ಗ್ರಾಮದಲ್ಲಿ ಸಾಮೂಹಿಕ ಮದುವೆ ಮತ್ತು ಪ್ರಸಾದ ಸೇವೆ ಮಾಡೋದ್ರ ಮುಖಾಂತರ ಇವತ್ತು ಮರ್ಕಟ್ ಗ್ರಾಮದಲ್ಲಿ ನೂತನ ರಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದ ಏನೋ ಒಂದು ಚಿಕ್ಕೊಂಕ್ಲುಂಟ ಜಾತ್ರೆ ಇದೆ, ಅದೇ ಥರನಾಗಿ ಇವತ್ತು ಮರ್ಕಟ್ ಗ್ರಾಮದಲ್ಲಿ ಹೆಚ್ಚಿನ ರೀತಿಯಿಂದ ಜನಸಂಖ್ಯೆ ಸೇರಿ ಇವತ್ತು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಮರ್ಕಟ್ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತೇನು ಪ್ರತಿ ವರ್ಷ ಇನ್ನು ಈ ವರ್ಷ ಏನು ಜಾತ್ರೆ ಗದ್ದಲ ಏನು ಜನ ಭಾಳ ಜನ ಸೇರಿದ್ದಾರೆ, ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಸೇರಲಿ ಅಂತ ಹೇಳ್ತಾ, ಆ ಶರಣ ಬಸವೇಶ್ವರ ಎಲ್ಲರ ಆರೋಗ್ಯ ಐಶ್ವರ್ಯ ಕೊಡಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಇಲ್ಲೇ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ತಮ್ಮ ಅನಿಸಿಕೆ ಹಾಗೂ ನಮ್ಮ ಗ್ರಾಮದವರ ಮೇಲೆ ಶರಣಬಸವೇಶ್ವರನ ಕೃಪಾ ಕಟಾಕ್ಷ ಸದಾ ಇರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಅರವಿಂದ್ ಗೌಡ ಪಾಟೀಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ನಮ್ಮ ಗ್ರಾಮದ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪಾಲ್ಗೊಳ್ಳಲು ಸಹಕರಿಸಿದಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಿದಾನಂದಪ್ಪ ಗಂಜಾಳಿ ಅವರು ತಮ್ಮ ಎರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ಯಾವತ್ತು ಗ್ರಾಮದ ಆರಾಧ್ಯ ದೈವನಾದಂಥ ಶ್ರೀ ಶರಣಬಸವೇಶ್ವರನನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಹಾಗೂ ಈಗ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯ ಶ್ರೀಗಳ ಅಡಿದಾವರಿಗೆ ಮಣಿದು ನನಗೆ ದಾರಿದೀಪನಾದಂಥ ಶ್ರೀ ಗವಿಸಿದ್ದೇಶ್ವರನ್ನು ನನ್ನ ಪಾದಾವೃಂದದಲ್ಲಿ ನನ್ನ ಆತ್ಮದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಈ ಒಂದು ನಮ್ಮ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುವುದು
ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಅನ್ಬೇಕಾಗಿದೆ. ಯಾಕಂದ್ರೆ ಸುಮಾರು 45 ವರ್ಷಗಳಿಂದ ಈ ಒಂದು ಪುರಾಣ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆದು ಬಂದು ಅದು ಈಗ ಒಂದು ಕಲಬುರಗಿಯ ಶರಣಬಸವೇಶ್ವರರೇ ಈ ಒಂದು ಮರಕಟ್ಟು ಗ್ರಾಮದಲ್ಲಿ ನೆಲೆಸೋಣ ಎನ್ನುವಂಥ ಒಂದು ನಿಮ್ಮೆಲ್ಲರ ಒಂದು ಇದರಿಂದ ಇವತ್ತಿನ ಒಂದು ನೂತನ ರಥೋತ್ಸವ ಅದ್ಧೂರಿಯಾಗಿ ಜರುಗ್ತಾ ಇದೆ. ಅದಕ್ಕಾಗಿ ಎಲ್ಲ ಗ್ರಾಮದ ಗುರಿಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು, ಯುವಕರು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನೆಡೆಗೆ ಮಾತಾಡಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಚಿದಾನಂದಪ್ಪ ಗಂಜಾಳ ಶಿಕ್ಷಕರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈಗ ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ತಪಸ್ವಿಗಳಾಗಿರ್ತಕ್ಕಂಥ ಸಿದ್ಧ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಸುಕ್ಷೇತ್ರ ಮುದನೂರು ಬಹಳ ದೂರದಿಂದ ಸುಮಾರು 300 ಕಿಲೋಮೀಟರ್ ದೂರದ ಅಂತರದಿಂದ ನಮ್ಮ ಗ್ರಾಮದವರ ಮೇಲೆ ಇರತಕ್ಕಂಥ ಅವರ ಪ್ರೀತಿ ವಾತ್ಸಲ್ಯಗಳ ಮೂಲಕ ನಮ್ಮ ಗ್ರಾಮಕ್ಕೆ ದಯಮಾಡಿ ತಮ್ಮ ಆಶೀರ್ವಾದವನ್ನು ನೀಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದಿರ್ರಿ, ಎಲ್ಲರೂ ಶಾಂತಿ ರೀತಿಯಿಂದಿರ್ರಿ. ಪಂಚಾನನ ತನದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರೋ ಕೃತೋ ಒಂದೇ ಪಂಚಾಚಾರ್ಯನ ಜಗದ್ಗುರುನ್. ಎನ್ನ ಆರಾಧ್ಯ ದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಧ್ಯಾನಿಸಿ ವಚನ ಸಾಹಿತ್ಯಕ್ಕೆ ಮುನ್ನುಡಿಯನ್ನೇ ಬರೆದಿರುವ ಆದ್ಯ ವಚನಕಾರ ಮುದನೂರಿನ ದೇವರ ದಾಶುಮಾರರಲ್ಲಿಯೂ ರಾಮನಾಥನಲ್ಲಿಯೂ ಭಕ್ತಿಯ ಶರಣೆಂದು ಎನ್ನ ಹಿಯಪ್ರಭುಕ್ಕೆ ಮಾರ್ಗದರ್ಶಕರಾಗಿರುವಂಥ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಕೂಡ ಭಕ್ತಿಯ ಶರಣೆಂದು ಸುಕ್ಷೇತ್ರವಾಗಿರ್ತಕ್ಕಂಥ ಮರಕಟ್ಟು ಗ್ರಾಮದೊಳಗೆ ನೂತನ ರಥೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಕುಷ್ಟಗಿಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮೆ ಮದ್ದನ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೂ ಕೂಡ ಭಕ್ತಿಯ ಶರಣೆಂದು ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೇ ತಮ್ಮೆಲ್ಲರ ಅಂತರಾತ್ಮಲ್ಲಿ ಹುದುಗಿರುವಂತಹ ಪರಮಾತ್ಮನ ಚಿಚ್ಚೋತಿಗೆ ನಮ್ಮ ಅನಂತ ಶರಣಾರ್ಥಿಗಳು. ಮರಕಟ್ಟ ಗ್ರಾಮದೊಳಗೆ ಒಂದು ಇತಿಹಾಸವನ್ನು ಸೃಷ್ಟಿಯನ್ನು ಇವತ್ತು ನಡೆದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶರಣಬಸವೇಶ್ವರರನ್ನು ಬಹುಶಃ ಮರಕಟ್ಟ ಗ್ರಾಮಕ್ಕೆ ಬಹುಶಃ ನೀವು ರಥೋತ್ಸವವನ್ನು ಅಷ್ಟೇ ಅಲ್ಲ, ಮರಕಟ್ಟ ಗ್ರಾಮಕ್ಕೆ ನೀವು ಯಾರನ್ನ ದಯಪಾಲಿಸಿದಿರಿ ಅಂತಂದರೆ, ನೀವು ಯಾರನ್ನ ಕರೆಸಿದಿರಿ ಅಂತಂದರೆ, ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಮಹಾದಾಸೋಹಿ ಶಿವಶರಣ ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಶಿವಶರಣ ದಾಸೋಹ ಮೂರ್ತಿ ಅಪ್ಪ ಶರಣಬಸವೇಶ್ವರರನ್ನ ಮರಕಟ್ಟ ಗ್ರಾಮಕ್ಕೆ ಕರೆಸಿದ್ದು ಇದು ನಿಜವಾಗ್ಲೂ ಹೆಮ್ಮೆ ತರುವಂಥ ವಿಷಯವಾಗಿದೆ ಅಂತಂದ್ರೆ ತಪ್ಪಾಗಲಾರದು. ಅಂಥ ಮಹಾದಾಸೋಹಿ ಶಿವಶರಣ ಶರಣಬಸವೇಶ್ವರ ರಥವನ್ನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮರಕಟ್ಟಿನ ಸದ್ಭಕ್ತರು ಇದು ತಮಗಾಗಿ ಎಲ್ಲ ಊರಿಗೆ ಒಳ್ಳೆಯದಾಗಲಿ, ರಥೋತ್ಸವ ಸಂಭ್ರಮದೊಂದಿಗೆ ಈ ಊರೊಳಗೆ ನೆರವೇರಲಿ, ಶರಣಬಸವೇಶ್ವರರು ಎಲ್ಲರಿಗೆ ಇಲ್ಲಿ ಮಾಡಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ದಾಸೋಹಿ ಶರಣಬಸವೇಶ್ವರರ ಅನುಗ್ರಹ ಸದಾವಕಾಲ ನಿಮ್ಮೆಲ್ಲರಿಗೂ ನಿಮ್ಮ ಮನೆತನಕ್ಕೂ ಇರಲಿ ಅಂತ ತಿಳ್ಕೊಂಡು ಹೇಳುತ್ತಾ, ಈ ವರ್ಷ ಆ ಮಹಾತ್ಮನಾಗಿರ್ತಕ್ಕಂಥ ಶರಣಬಸವೇಶ್ವರರ ರಥವನ್ನು ನೀವು ಎಳಿತಾ ಇದ್ದೀರಿ ಅಂತಂದ್ರೆ ಮರಕಟ್ಟ ಗ್ರಾಮದೊಳಗೆ ಐಶ್ವರ್ಯದ ಉಗಮವನ್ನೇ ಈ ಊರೊಳಗೆ ಪಸರಿಸ್ತದನ್ನುವಂಥ ವಿಚಾರವನ್ನು ತಿಳಿಸಿ ಶರಣಬಸವೇಶ್ವರರ ಅನುಗ್ರಹ ಮಹಾತ್ಮನ ಕೃಪೆ ನಿಮ್ಮೆಲ್ಲರಿಗಿರಲಿ. ಅದರಾಗ ವಿಶೇಷವಾಗಿ ಮಹಿಳೆಯರ ದಿನಾಚರಣೆ ಇವತ್ತು ತಾಯಂದಿರ ನೂತನವಾಗಿ ರಥೋತ್ಸವವನ್ನು ಎಳೆಯುವಂಥದ್ದು ಬಹಳ ವಿಶೇಷ ತಂದಿದೆ. ಮಹಾತ್ಮನಾಗಿರ್ತಕ್ಕಂತಹ ಶರಣಬಸವೇಶ್ವರ ಈ ಊರಿಗೆ, ಈ ಗ್ರಾಮಕ್ಕೆ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಅನುಗ್ರಹ ಮಾಡಲಿ, ನಿಮ್ಮೆಲ್ಲ ಕಷ್ಟವನ್ನು ಕಳೆದು ಐಶ್ವರ್ಯದ ಸುಗಮ ನಿಮ್ಮ ಮನೆತನಕ ಶರಣಬಸವೇಶ್ವರ ನೀಡಲಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡುತ್ತೇವೆ.